हेलो फ्रेंड्स वेलकम बैक टू मೈ ನ್ಯೂ ವಿಡಿಯೋ। सो ಈಗಾಗಲೇ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಾಗಿದೆ, ಅಂದರೆ ತಾತ್ಕಾಲಿಕ ರಿಸಲ್ಟ್ಸ್ ಬಂದಾಗಿದೆ. ಫೈನಲ್ ರಿಸಲ್ಟ್ ಇನ್ನೂ ಬಿಟ್ಟಿಲ್ಲ, ಬಿಡ್ತಾರೆ. ಸೊ ಇನ್ನೂ ಯಾರು ತಾತ್ಕಾಲಿಕ ರಿಸಲ್ಟ್ ಚೆಕ್ ಮಾಡ್ಕೊಂಡಿಲ್ಲ, ಚೆಕ್ ಮಾಡ್ಕೊರಿ, ಕರೆಕ್ಟಾಗಿ ಚೆಕ್ ಮಾಡ್ಕೊರಿ. ಸೊ ಲಿಂಕ್ ಕೂಡ ಬಿಟ್ಟಿದ್ದಾರೆ. ಈಗಾಗಲೇ ಜಸ್ಟ್ ಯು ಜಿ ನೀಟ್ ಅಂತ ಒಂದು ತೋರಿಸ್ತಾ ಇತ್ತು, ಬಟ್ ಇವಾಗ ಯು ಜಿ ಸಿ ಟಿ ಯು ಜಿ ನೀಟ್ 2024 ಎರಡನೇ ಸುತ್ತಿನ ಪ್ರಾವಿಷನಲ್ ಸೀಟು ಹಂಚಿಕೆ ಫಲಿತಾಂಶ ಇದನ್ನು ತೋರಿಸ್ತಾ ಇದೆ, ಮತ್ತು ಎಲ್ಲ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ 1 2 3 4 ಅಂದರೆ 2 ಲಿಂಕ್, ಒಂದು ಯು ಜಿ ನೀಟು, ಒಂದು ಯು ಜಿ ಸಿ ಟಿ ಲಿಂಕು, ಮತ್ತು ಇನ್ನೊಂದು ಸ್ಮಾಲ್ ಇನ್ಸ್ಟ್ರಕ್ಷನ್ ಬಂದಿದೆ ಕೆ ಎ ಕಡೆಯಿಂದ. ಆ ಇನ್ಸ್ಟ್ರಕ್ಷನ್ ಏನಂತ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಸೊ ಇಲ್ಲಿ ಫಸ್ಟ್ ರಿಸಲ್ಟ್ಸ್ ಚೆಕ್ ಮಾಡ್ಕೋಬೇಕಪ್ಪ ಅಂದರೆ ಫಸ್ಟು ಕೆ ಎ ವೆಬ್ಸೈಟ್ ಬಂದ ಮೇಲೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಯು ಜಿ ಸಿ ಟಿ 2020 ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಫಸ್ಟ್ ಲಿಂಕು ಯು ಜಿ ಸಿ ಟಿ 2024 ಎರಡನೇ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ ಲಿಂಕ್, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೀವು ರಿಸಲ್ಟ್ ಚೆಕ್ ಮಾಡ್ಕೋಬೋದು. ಇಲ್ಲಿ ಕ್ಲಿಕ್ ಮಾಡಿಕೊಂಡು. ಸೊ ನೆಕ್ಸ್ಟು ಅದು ಬಿಟ್ಟರೆ ಜಸ್ಟ್ ಇವಾಗ ಏನಪ್ಪ ಅಂದರೆ ಒಂದು ಸಣ್ಣ ಅಪ್ಡೇಟ್ ಬಂದೈತೆ ಕೆ ಎ ಕಡೆಯಿಂದ ಎಲ್ರಿಗೂ, ಎಲ್ಲ ಸ್ಟೂಡೆಂಟ್ಸ್ಗೆ ಅದು ತೋರಿಸ್ತೀನಿ. ಇಲ್ಲಿ ನೋಡ್ಕೋಬೋದು, ಒಂದು ಪಿ ಡಿ ಎಫಲ್ಲಿ ಒಂದು ಸ್ಮಾಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನಾನು ಕರೆಕ್ಟಾಗಿ ಓದಿ ಹೇಳ್ತೀನಿ, ಯಾರೂ ವೀಡಿಯೋ ಸ್ಕಿಪ್ ಮಾಡಬೇಡ್ರಿ, ಎಲ್ಲರೂ ನೋಡಿರಿ. ಸೊ ಫಸ್ಟು ಯು ಜಿ ಸಿ ಇ ಟಿ ಯು ಜಿ ನೀಟ್ 2024 ಎರಡನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ, ತಾತ್ಕಾಲಿಕ ಫಲಿತಾಂಶ. ಸೊ ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶವನ್ನು ಇಂದು 18/9/2024 ಸಂಜೆ 4 ನಂತರ ಪ್ರಕಟಿಸಲಾಗುವುದು. ಅಂದರೆ ಆಲ್ರೆಡಿ ಇವಾಗ ರಿಸಲ್ಟ್ ಬಂದಾಗಿದೆ. ಸೊ ಎಲ್ಲರೂ ಚೆಕ್ ಮಾಡ್ಕೋಬೋದು. ಅಂದರೆ ರಿಸಲ್ಟ್ ಲಿಂಕ್ ಬಿಟ್ಟಿದ್ದಾರೆ ಆಲ್ರೆಡಿ, ಎಲ್ಲರೂ ಚೆಕ್ ಮಾಡ್ಕೊರಿ. ಸೊ ಎರಡನೇ ಆಪ್ಷನು, ಎರಡನೇ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆಗೆ 13/9/2024 ಮಧ್ಯಾಹ್ನ 2 ನಮೂದಿಸಿದ ಆಪ್ಷನ್ಸ್ಗಳನ್ನು ಪರಿಗಣಿಸಲಾಗಿದೆ. ನೀವು ಮೊನ್ನೆ ಏನೋ ನೀವು ಆಪ್ಷನ್ ಎಂಟ್ರಿ ಮೊನ್ನೆ 13 ತಾರೀಕು ಕ್ಲೋಸ್ ಆಗಿತ್ತಲ್ಲ, 13 ತಾರೀಕು ಒಳಗಡೆ ಏನು ಆಪ್ಷನ್ ಎಂಟ್ರಿ ಮಾಡಿದ್ರಿ ಅದನ್ನೇ ವೆರಿಫಿಕೇಷನ್ ಮಾಡಿ ನಿಮಗೆ ಸೀಟ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು 3ನೇ ಪಾಯಿಂಟು, ಇದು ಯು ಜಿ ಸಿ ಇ ಟಿ ಯು ಜಿ ನೀಟ್ 2024 ಎರಡನೇ ಸುತ್ತಿನ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶವಾಗಿದ್ದು, ಅಂದರೆ ಎರಡನೇ ಸುತ್ತಿನ ತಾತ್ಕಾಲಿಕ, ಇದು ಫೈನಲ್ ಅಲ್ಲ, ತಾತ್ಕಾಲಿಕ ಅಭ್ಯರ್ಥಿಗಳು ತಾತ್ಕಾಲಿಕವಾಗಿ ಹಂಚಿಕೆಯಾಗಿರುವ ಸೀಟಿಗೆ ಕಾಲೇಜಿನಲ್ಲಿ ಪ್ರವೇಶ ಪಡೆಯುವಂತಿಲ್ಲ. ಇದು ವೆರಿ ಇಂಪಾರ್ಟೆಂಟು. ಇವಾಗ ಇದು ಜಸ್ಟ್ ಇದು ಫೈನಲ್ ಅಲ್ಲ, ಇದು ಜಸ್ಟ್ ತಾತ್ಕಾಲಿಕ. ಇವಾಗ ಸಿಕ್ಕಿರೋ ಕಾಲೇಜಲ್ಲಿ ನೀವು ಹೋಗಿ ಡೈರೆಕ್ಟ್ ಅಡ್ಮಿಷನ್ ಮಾಡೋಂಗಿಲ್ಲ. ನಿಮಗೆ ಗೊತ್ತಿರ್ಬೋದು, ಫಸ್ಟ್ ರೌಂಡಲ್ಲಿ ಕಾಲೇಜ್ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸಲ್ಲಿ ನಿಮಗೆ ಕಾಲೇಜ್ ಸಿಕ್ಕಿದವರಿಗೆ ಸಮ್ ಪ್ರೊಸೀಜರ್ ಇರ್ತದೆ ಅನ್ನೋದು ನೆನಪಿರಲಿ. ಅಂದರೆ ನಿಮಗೂ ಕೂಡ ಇವಾಗ ಯಾರಿಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಕಾಲೇಜ್ ಸಿಗುತ್ತೋ ಅವರಿಗೆ ಕೂಡ ಸಮ್ ಪ್ರೊಸೀಜರ್ ಇರುತ್ತೆ. ಅಂದರೆ ಅಡ್ಮಿಷನ್ ಪ್ರೊಸೀಜರು ಚಾನಲ್ ಪೇಮೆಂಟ್ ಮಾಡೋದೆಲ್ಲ ಇರುತ್ತೆ. ಸೊ ಡೈರೆಕ್ಟ್ ಯಾರು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡೋಂಗಿಲ್ಲ, ನೆನಪಲ್ಲಿ ಇರಲಿ. ಸೊ 4th ಪಾಯಿಂಟು, ಯಾವುದಾದರೂ ನಿರ್ದಿಷ್ಟ ಆಕ್ಷೇಪಣೆಗಳಿದ್ದಲ್ಲಿ ಆಪ್ಷನ್ಸ್ಗಳನ್ನು ದಾಖಲಿಸಲಾಗಿದೆ. ಎರಡನೇ ಸುತ್ತಿನ ಕಟ್ ಆಫ್ ರ್ಯಾಂಕ್ ಪರಿಶೀಲಿಸಲಾಗಿದೆ, ಆದರೆ ಯಾವುದೇ ಸೀಟು ಹಂಚಿಕೆಯಾಗಿಲ್ಲ. ದಿನಾಂಕ 19/9/2024 ಬೆಳಗ್ಗೆ 10 ಒಳಗೆ ಈ ಜಿಮೇಲ್ಗೆ ಎಲ್ಲ ವಿವರಗಳಿಂದ ಮೇಲ್ ಮಾಡಬಹುದು. ಸೊ ಇದು 4th ಆಪ್ಷನ್ ಏನಪ್ಪ ಅಂದರೆ ನಾನು ಕಟ್ ಆಫ್ ನೋಡಿ ಆಪ್ಷನ್ ಎಂಟ್ರಿ ಮಾಡಿದ್ದೀನಿ, ಬಟ್ ನನಗೆ ಯಾವುದೇ ಸೀಟು ಹಂಚಿಕೆ ಆಗಿಲ್ಲ ಅನ್ನೋರು ನೀವು ಏನಪ್ಪ ಅಂದರೆ ಕೇಳಿದ್ರಿಗೆ ಇಮೇಲ್ ಮಾಡ್ಬೋದು. ಸೊ ನಿಮ್ಮದು ಡೀಟೇಲ್ಸ್ ಎಲ್ಲ ನಿಮ್ಮದು ಏನು ಪ್ರಾಬ್ಲಮ್ಸು ಅಂದರೆ ನಿಮ್ಮ ಡೀಟೇಲ್ಸ್ ಎಲ್ಲ ಕಳಿಸಿ ನೀವು ಇಮೇಲ್ ಮಾಡ್ಬೋದು. ಪ್ರಾಬ್ಲಮ್ ಸೀಟ್ ಸಿಕ್ಕಿಲ್ಲ ಈ ಥರ ಅಂತ ಮಾಡ್ಬೋದು. ಸೊ ನೆಕ್ಸ್ಟ್ 5th ಆಕ್ಷೇಪಣೆಗಳನ್ನು ಪರಿಶೀಲಿಸಿದ ನಂತರ ಎರಡನೇ ಸುತ್ತಿನ ಸೀಟು ಹಂಚಿಕೆ ಅಂತಿಮ ಫಲಿತಾಂಶಗಳನ್ನು ಪ್ರಕಟಿಸಲಾಗುವುದು. ಸೊ ನಾಳೆ ಬೆಳಗ್ಗೆ, ಅಂದರೆ ಇವರು ನಿಮಗೆ ಟೈಮಿಂಗ್ ಏನಪ್ಪ ಅಂದರೆ ನಾಳೆ ಬೆಳಗ್ಗೆ 10 ಅವರು ಟೈಮಿಂಗ್ ಕೊಟ್ಟಿದ್ದಾರೆ. ಸೊ ಅಲ್ಲಿವರೆಗೂ ಕೆ ಎದವರಿಗೆ ಇಮೇಲ್ ಮಾಡ್ಬೋದು. ಯಾರಿಗೆ ಇದರಲ್ಲಿ ಸೀಟ್ ಸಿಕ್ಕಿಲ್ಲ ಅವರು ಇಮೇಲ್ ಮಾಡ್ಬೋದು. ಸೊ ನೆಕ್ಸ್ಟು ಒಂದು ಮೈಂಡಲ್ಲಿ ಇಟ್ಕೊರಿ, ನಾಳೆ ಬೆಳಗ್ಗೆ 10 ಅಷ್ಟೇ ಟೈಮ್ ಇರೋದು ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರಿಗೆ. ಸೊ ಒಂದು ಮಾತ್ರ ಕನ್ಫರ್ಮ್ ಐತೆ, ಏನಪ್ಪ ಅಂದರೆ ಫೈನಲ್ ರಿಸಲ್ಟು ನಾಳೆ 10 ಮೇಲೇ ಬರುತ್ತೆ. ಇಲ್ಲಿ ಯಾಕಂದರೆ ಟೈಮಿಂಗು ಇಲ್ಲಿ ನೋಡ್ಕೋಬೋದು, ಟೈಮಿಂಗು 19/9/2024 ಬೆಳಗ್ಗೆ 10 ಇಮೇಲ್ ಮಾಡೋಕ್ಕೆ ಟೈಮ್ ಕೊಟ್ಟಿದ್ದಾರೆ. ಸೊ 10 ಗಂಟೆ ನಂತರ ಬರ್ಬೋದು ರಿಸಲ್ಟು. ಸೊ 6th ಏನಪ್ಪ ಅಂದರೆ ಸೀಟು ಹಂಚಿಕೆ ಕುರಿತು ಪ್ರಕಟಿಸಲಾಗುವ ಸೂಚನೆಗಳು, ಅಧಿಸೂಚನೆಗಳು ಮತ್ತು ಪ್ರಕಟಣೆಗಳನ್ನು ನೋಡದೇ ಇರುವ ಕಾರಣದಿಂದ ಉಂಟಾಗುವ ಯಾವುದೇ ಪರಿಣಾಮಗಳಿಗೆ ಪ್ರಾಧಿಕಾರವು ಜವಾಬ್ದಾರಿ ಆಗುವುದಿಲ್ಲ. ಅಭ್ಯರ್ಥಿಗಳು ಪ್ರತಿದಿನ ಕನಿಷ್ಠ 2 ಬಾರಿ ಪ್ರಾಧಿಕಾರದ ವೆಬ್ಸೈಟ್ಗೆ ಭೇಟಿ ನೀಡಲು ಸೂಚಿಸಲಾಗಿದೆ. ಒಂದು ನೆನಪಿಲ್ಲಿಟ್ಕೊಳ್ಳಿ,
ನಾನಂತೂ ನಿಮಗೆ ಎಲ್ಲನೂ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ. ಬಟ್ ನಾನು ಯಾಕೆ ವೆಬ್ಸೈಟ್ ಚೆಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಅಂದರೆ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಕೆ ಎ ಕಡೆಯಿಂದ ಏನೇನು ಇನ್ಫಾರ್ಮೇಷನ್ ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಅಂದರೆ ಇವಾಗ 6th ಆಪ್ಷನ್ ನಿಮಗೆ ಅವ್ರೇನು ಹೇಳಿದಾರಪ್ಪ ಅಂದರೆ, ಇವಾಗ ಅಲ್ಲಿ ಕರೆಕ್ಟಾಗಿ ನೋಡ್ಕೊರಿ. ಸೀಟು ಹಂಚಿಕೆ ಕುರಿತು ಪ್ರಕಟಿಸಲಾಗುವ ಸೂಚನೆಗಳು. ಅಂದರೆ ಇವಾಗ ಯಾವುದೇ ಇನ್ಫಾರ್ಮೇಷನ್ ಬರಲಿ, ಅಂದರೆ ಸೆಕೆಂಡ್ ರೌಂಡ್ ಸೀಟ್ಸ್ ಬಗ್ಗೆ, ಸೀಟು ಹಂಚಿಕೆ ಆಗಿರೋ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಬರಲಿ, ನೀವು ಕರೆಕ್ಟಾಗಿ ಎಲ್ಲ ಸೂಚನೆಗಳು, ಅಧಿಸೂಚನೆಗಳು ಮತ್ತು ಪ್ರಕಟಣೆಗಳನ್ನು ನೋಡದೇ ಇರುವ ಕಾರಣದಿಂದ ಉಂಟಾಗುವ ಯಾವುದೇ ಪರಿಣಾಮಗಳಿಗೆ ಪ್ರಾಧಿಕಾರ ಜವಾಬ್ದಾರಿ ಇರೋದಿಲ್ಲ. ಅಕಸ್ಮಾತ್ ನೀವು ಏನಾದರೂ ಮಿಸ್ಟೇಕ್ ಮಾಡಿ ಏನಾದರೂ ತೊಂದರೆ ಒಳಗಾದರೆ ಅದಕ್ಕೆ ಕೆ ಎದವರು ಏನು ಜವಾಬ್ದಾರಿ ಅಂತ ಅವರು ಹೇಳಿದ್ದಾರೆ. ಸೊ ಎಲ್ಲರೂ ಕರೆಕ್ಟಾಗಿ ಕೆ ವೆಬ್ಸೈಟಲ್ಲಿ ಏನೇನು ಬಿಟ್ಟಿರೋ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೋರಿ, ಓದ್ಕೋರಿ. ನಾನು ಅದಕ್ಕೆ ಈ PDF ಕೂಡ ಕರೆಕ್ಟಾಗಿ ತಿಳಿಸಿ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಚೆಕ್ ಮಾಡ್ಕೋರಿ. ಇದನ್ನು ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸು. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಯಾರಾದರೆ ಶೇರ್ ಮಾಡಿರಿ, ಅವ್ರಿಗೂ ಹೆಲ್ಪ್ ಆಗ್ತದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಏನೇ ಅಪ್ಡೇಟ್ಸ್ ಬಿಟ್ಟರು ನಾನು ತಿಳಿಸ್ತಾ ಇರ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.